ಸರ್, ಇಲ್ಲ ಅಲ್ಲಿಗೆ ಸರಿ ಸರ್. ಇಲ್ಲ ಸರ್, ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮ ನೆಲದ ಕಥೆಗಳನ್ನ ಸ್ಟಾರ್ಗಳು ದರ್ಶನ್ ಹತ್ರ ಏನಾಯ್ತು ಕೇಳಿ ಸರ್. ಆಯ್ತು ಸರ್. ದರ್ಶನ್ ಸರ್, ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕಥೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ? ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು, ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ. ನಂದು 3 ಇದಿರುತ್ತೆ ಸರ್. ಒಂದು, ಹೆಣ್ಣನ್ನ ಆಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ. ನೀನು ಆಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಕಪ್ಪ ಈ ಕಡೆ ಸೈಡ್ ಬಾರ್ದು. ಅದ್ ಬಿಟ್ಟು ನನ್ನ ನೆಲದ ಬಗ್ಗೆ, ಕನ್ನಡ ಬಗ್ಗೆ ತುಂಬಾ ಕೇವಲ ಮಾತಾಡಿಸ್ಬಾರ್ದಿಲ್ಲ. ಇನ್ನೊಂದು, ನಾವಿಷ್ಟೂ ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ. ಮನೆಯಿಂದ ತರ್ತಾನ, ಸಾಲ ಮಾಡ್ತಾನ, ಬ್ಯಾಂಕಾಗಿ ಗಿರ್ವಿ ಇಡ್ತಾನ ಗೊತ್ತಿಲ್ಲ. ಆತ ಒಬ್ಬ ನಂಬ್ಕೊಂಡು ನಮ್ನ ಇಷ್ಟೂ ಜನ ಸೇರಿಸ್ಬೇಕಾದ್ರೆ ಆತನಿಗೆ ಒಳ್ಳೇದಾಗಬೇಕಷ್ಟೇ. ಈ 3 ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ. ಸರ್, ದರ್ಶನ್ ಸರ್, ಕನ್ನಡ ಪಿಕ್ಚರ್ ಇಂದ ರವಿ ಸರ್. ಹಾಂ ಸರ್. ಹಾಂ ಸರ್. ಸರ್, ನೀವು ಕಲಾವಿದರ ಸಂಘದಲ್ಲಿ ಅಂದ್ರೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ, ಇಲ್ಲಿ ತನಕ ನೀವು ನೋಡ್ದಿರುವಂತಹ ದರ್ಶನನ ನೋಡ್ತೀರಿ ಅಂತ. ಅಂದ್ರೆ ಒಂದ್ಸಲಿ 2 ಕೈಯಿಂದ ಫೈಟ್ ಮಾಡ್ತಾನೆ, ಒಂದ್ಸಲಿ 1 ಕೈಯಿಂದ ಫೈಟ್ ಮಾಡ್ತಾನೆ, 3ನೇ ಸಲ 2 ಕೈ ಇರಲ್ಲ ಅಂತ. ಸರ್, ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬಾ ಜನ ವಯಸ್ಸಾದಂತವ್ರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್. ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್, ಪ್ಲೀಸ್ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್, ಅವ್ರ ಪಾದಗಳನ್ನ ನಾನು ಇಲ್ಲದ ನಮಸ್ಕಾರ ಮಾಡ್ತೀನಿ. ಖುಷಿ ಪಟ್ರಲ್ಲ ಸರ್, ನೋಡ್ಬಿಟ್ಟು ಅಷ್ಟೇ ಸರ್. ಆಮೇಲೆ ಒಂದೇನಂದ್ರೆ ಅದೆಲ್ಲ ನಾವು ಮಾಡೋದು ಸರ್, ನಿಮ್ಗೆ ಬರೀ ದರ್ಶನ್ ಒಬ್ಬನೇ ಕಾಣಿಸ್, ಯಾಕಂದ್ರೆ ಮುಂದ್ಗಡೆ ಇದೀವಿ ಸರ್. ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್. ಇವ್ರುಗಳ ಔಟ್ಪುಟ್ ಅಷ್ಟೇ ನಾವು ಹೊರಗಡೆ ತಂದಿರೋ ಸರ್, ಅಷ್ಟೇ. ದರ್ಶನ್ ಸರ್, ಅದೇ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು. ಆವಾಗಲೇ ನನಗೂ ಕೇಳುವಂತ ಆಲೋಚನೆ ಇತ್ತು. ಬಟ್ ನೀವದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋಂತ ನೋಡಕ್ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ ತರ್ಸ್ಕೊಂಡು ನೋಡಿದ್ರಿ ಅಂತ. ಈಗ ಇಲ್ಲ ಸರ್, ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ? ಸರ್, ಪ್ರಶಸ್ತಿಗೋಸ್ಕರ ಹಂಗಂತಂದಿದ್ರೆ ಸರ್, ಇನ್ನು ಒಳ್ಳೊಳ್ಳೇದು ಏನು ಆರ್ಟ್ ಮೂವಿಗಳು ತಗೊಂಡ್ಬರ್ತಿದ್ದೆ ಸರ್. ನಾನು ಪ್ರಶಸ್ತಿನೇ ನಂಗೆ ತುಂಬಾ ಮುಖ್ಯ. ನನ್ನ ಮನೇಲಿ ಸೋಕೇಶಲ್ಲಿ ನಾನು ಜೋಡಿಸ್ಕೋಬೇಕು. ನಾನು ಹೇಳಿದ್ದು ಆಕ್ಚುಲಿ ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಆಕ್ಚುಲಿ ಪ್ರೌಡ್ ನಮ್ಮ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ. ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್, ಅವಾರ್ಡ್ಗಲ್ಲ ಸರ್. ನಮ್ಮ ನಿರ್ಮಾಪಕನಿಗೆ, ಪಾಪ ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಎಕ್ಸಿಬಿಟರ್ಗಳಿಗೆ ಅವ್ರು ಹಾಕಿದ ದುಡ್ಡು ಅವ್ರ ಕೈಗೆ ಸೇರಬೇಕು. ಬರೋ ಜನ ಕಾಸು ಬಿಟ್ಟು ಒಳಗಡೆ ಬರ್ತಾರಲ್ಲ, ಅವು ಖುಷಿಯಾಗಿ ಹೊರಗಡೆ ಹೋಗ್ಬೇಕು ಸರ್. ಪ್ರತಿ ಒಂದು ಸಿನಿಮಾನು ಕಾಟ್ಯಾರನೇ ಆಗಲ್ವಲ್ಲ ಸರ್. ಈಗ ಏನಾಗುತ್ತೆ ಅದಕ್ಕೆ ಅಲ್ಲಲ್ಲ, ಐ ವಾಂಟ್ ಟು ಫಿನಿಶ್ ಇಟ್. ಈಗ ಏನಾಗುತ್ತೆ, ನೆಕ್ಸ್ಟ್ ಸಿನಿಮಾ ನಾನು ಬೇರೆ ತರ ತಗೊಳ್ತೀನಿ ಸರ್. ನಾನು ಮತ್ತೆ ಕಾಟ್ಯಾರನೇ ಮಾಡಲ್ಲ ಸರ್. ಥ್ಯಾಂಕ್ ಯು ಸರ್. ಫ್ರಮ್ ಎ ವಿಶಸ್ ಲೆಟ್ ಮಿ ಸೀ ದಟ್.